ಶ್ರೀ ವರಸಿದ್ಧಿ ವಿನಾಯಕ ವ್ರತಕಥಾರ್ಥವು. ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದನು. ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಜ್ಞಾತಿಯಾದ ದುರ್ಯೋಧನನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರ ಬಲ್ಲೂಕಾದಿ ದುಷ್ಟ ಮೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋದನು. ಅಲ್ಲಿ ಬ್ರಹ್ಮವೇತ್ತರಾದ ಮಹರ್ಷಿಗಳು ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು. ತಮ್ಮ ತಪಃ ಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶರಂತೆ ಹೊಳೆಯುತ್ತಿದ್ದರು. ಇವರಿಗೆ ಗಾಳಿ, ನೀರು, ತರಗೆಲೆಗಳೇ ಆಹಾರ. ಸದಾ ಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು. ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು. ನಿರಾಧಾರದಿಂದ ಭೂಮಿಯಿಂದ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು. ಇಂತಹ ಮಹರ್ಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶರಾದ ಧರ್ಮರಾಯನು ಅವರ ಬಳಿಗೈದು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅವರಿಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಅಂಜಲಿಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆದರಿಸಿ ಕುಳಿತುಕೊಳ್ಳುವಂತೆ ಹೇಳಿದ. ಆ ಮಾತನ್ನು ಕೇಳಿ ಧರ್ಮರಾಜನು ಕುಳಿತುಕೊಂಡನು. ಧರ್ಮರಾಜನು ಮುನಿವರ್ಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನು. ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮುನಿಯೇ, ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಅಪಹರಿಸಿದರು. ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರ್ಯೆಯೊಡನೆಯೂ ನನ್ನನ್ನು ಅನೇಕ ವಿಧಗಳಿಂದ ಅವಮಾನಗೊಳಿಸಿ ಸಹಿಸಲಾರದ ತೊಂದರೆಗಳನ್ನೆಲ್ಲ ಉಂಟು ಮಾಡಿ ಈ ಅರಣ್ಯಕ್ಕೆ ಕಳುಹಿಸಿದರು. ಈ ರೀತಿಯಾದ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರೂ ಸಹ ನನಗೆ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾದವು. ದಯಾನಿಧಿಯಾದ ಓ ಮಹಾತ್ಮನೇ, ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ಲಭಿಸುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಧರ್ಮರಾಯನು ಸೂತ ಮಹರ್ಷಿಯನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲು ಆರಂಭಿಸಿದರು. ಎಲೈ ಪಾಂಡವರೇ, ನೀವೆಲ್ಲರೂ ಕೇಳಿ. ವ್ರತಗಳಲ್ಲೆಲ್ಲ ಮಹಾಶ್ರೇಷ್ಠವಾದ ವ್ರತ ಹೊಂದಿರುವುದು. ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ವೃದ್ಧಿಪಡಿಸತಕ್ಕದ್ದು, ಸಕಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು, ಪುತ್ರ ಪೌತ್ರಾದಿ ಅಭಿವೃದ್ಧಿ ಉಂಟು ಮಾಡತಕ್ಕದ್ದು. ಓ ಪಾಂಡುನಂದರರೇ, ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು. ಆ ಕುಮಾರಸ್ವಾಮಿಗೆ ಪರಮೇಶ್ವರನು ವ್ರತ ವಿಧಾನವನ್ನು ಯಾವ ರೀತಿ ತಿಳಿಸಿದನೆಂಬುದನ್ನು ಈಗ ನಿಮಗೆ ತಿಳಿಸುತ್ತೇನೆ ಕೇಳಿ. ಸಕಲ ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕ ಈಶ್ವರನು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ತಂದೆಯನ್ನು ಕುರಿತು, ಓ ಮಹಾನುಭಾವ, ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತವಾದ ಮತ್ತು ಧನಧಾನ್ಯ ಐಶ್ವರ್ಯಗಳನ್ನು ಪುತ್ರಪೌತ್ರ ಸಂಪದವನ್ನು ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿ ಇಂತೆಂದನು. ಎಲೈ ಮಗನೇ, ಸಕಲ ಸಂಪತ್ತುಗಳನ್ನು ದೀರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತ ಉಂಟು. ಆ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು. ವ್ರತಾಚರಣೆಯ ದಿನ ಅರುಣೋದಯಕ್ಕೆದ್ದು ತನ್ನ ನೈಮಿತ್ತಿಕ ಕರ್ಮಗಳಾದ ಸ್ನಾನ ಜಪ ತಪಾನುಷ್ಠಾನಗಳನ್ನು ನಿರ್ವರ್ತಿಸಿ ದ್ರವ್ಯಲೋಭವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ 8 ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿ ಪೂರ್ವಕವಾಗಿ ಬಿಳಿಯದಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ 21 ವಿಧವಾದ ಪತ್ರೆಗಳಿಂದಲೂ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ 21 ಭಕ್ಷ್ಯಗಳನ್ನು ತೆಂಗಿನಕಾಯಿ ಬಾಳೆಹಣ್ಣು ನೇರಳೆ ಬೇಲದ ಹಣ್ಣು ಕಬ್ಬು ಮತ್ತು ಅನೇಕ ವಿಧಗಳಾದ ಭಕ್ಷ್ಯಗಳು ಫಲಗಳು ಮೊದಲಾದುವನ್ನು ನಿವೇದನೆ ಮಾಡಿ ವಿನಾಯಕನಿಗೆ ಎದುರಾಗಿ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆ ಮೊದಲಾದವುಗಳಿಂದ ಆತನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗೀನವನ್ನು ಕೊಟ್ಟು ನಂತರ ತಾನು ಇಷ್ಟಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು. ಈ ಪ್ರಕಾರ ಭಕ್ತಿ ಪೂರ್ವಕವಾಗಿ ವಿನಾಯಕನ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು.
ನಂತರ ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾದನುಷ್ಠಾನಗಳನ್ನು ಮಾಡಿ ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು. ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿ ದರ್ಭದ ಹುರಿಯನ್ನು, ಕೃಷ್ಣಾಜಿನವನ್ನು, ದಂಡವನ್ನು, ಯಜ್ಞೋಪವೀತವನ್ನು, ಕಮಂಡಲವನ್ನು, ತನ್ನ ಶಕ್ತ್ಯಾನುಸಾರ ವಸ್ತ್ರವನ್ನು ಕೊಡಬೇಕು. ನಂತರ ತನ್ನ ಪುರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪಾಯನವನ್ನೀಯಬೇಕು. ಅಲ್ಲದೆ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು. ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠಕರವಾದದ್ದು, 3 ಲೋಕಗಳಲ್ಲಿ ಪ್ರಸಿದ್ಧಿಯಾದದ್ದು. ಈ ವ್ರತವನ್ನು ದೇವತೆಗಳು, ಮುನಿಗಳು, ಗಂಧರ್ವರು, ಕಿನ್ನರರು ಮೊದಲು ಆಚರಿಸಿ ಸಕಲ ಸಾಮ್ಯಗಳನ್ನು ಪಡೆದರು ಎಂಬುದಾಗಿ ಸಾಂಬಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು. ಎಲೈ ಧರ್ಮರಾಯನೇ, ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು, ನಿನಗೆ ತಪ್ಪದೆ ಜಯ ಉಂಟಾಗುವುದು. ಈ ಮಾತು ನಿಜವು. ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟೋ ಮಂದಿ ಮಾಡಿದರು. ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು. ಕೃಷ್ಣನು ಈ ವ್ರತದ ಆಚರಣೆಯಿಂದಲೇ ಜಾಂಬವತಿಯನ್ನು, ಸ್ಯಮಂತಕಮಣಿಯನ್ನು ಹೊಂದಿದನು. ಇಂದ್ರನು ವಿನಾಯಕನ ಪೂಜೆಯಿಂದ ವೃತ್ರಾಸುರನನ್ನು ಸಂಹರಿಸಿದನು. ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದನು. ಭಗೀರಥನು ಗಂಗೆಯನ್ನು ತರುವಾಗಲೂ, ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ, ಸಾಂಬನು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಸೂತ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು, ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು, ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದನು. ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರೂ ಮಾಡಬಹುದು. ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನಾಚರಿಸಿದವನಿಗೆ ವಿದ್ಯಾಲಾಭವು, ಧನಾಕಾಂಕ್ಷಿಗೆ ದ್ರವ್ಯವು, ಯಾವ ಅಪೇಕ್ಷೆಯಿಂದ ಅರ್ಚಿಸಿದರೆ ಆ ಕಾರ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಅಬಾಲವೃದ್ಧರು ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮ ಶ್ರೇಷ್ಠವಾದುದೆಂದು, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದುದರಿಂದಲೇ ಈತನಿಗೆ ವರಸಿದ್ಧಿ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಉಮಾಮಹೇಶ್ವರರ ಸಂವಾದದ ವಿನಾಯಕ ವ್ರತ ಕಥೆಯು ಸಂಪೂರ್ಣವಾದುದು. ಇದೀಗ ಸ್ಯಮಂತಕೋಪಾಖ್ಯಾನ. ಸೂತ ಪುರಾಣಿಕರು ಹೇಳುತ್ತಾರೆ, ಎಲೈ ಧರ್ಮರಾಯನೇ, ಭಾದ್ರಪದ ಶುಕ್ಲ ಚತುರ್ಥಿ ದಿನವು ಶಿವಲೋಕದಲ್ಲಿ ಪೂಜಾ ದಿನವಾದ್ದರಿಂದ ಆ ದಿವಸವು ಮುಖ್ಯವೆಂದು ಪ್ರಸಿದ್ಧಿಗೆ ಬಂದಿತು. ಆ ದಿವಸ ಸ್ನಾನವನ್ನು ಮಾಡಿ ಉಪವಾಸದಿಂದ ವಿನಾಯಕನನ್ನು ಪೂಜಿಸಿದ್ದೇ ಆದರೆ ಅಂತಹ ಮನುಷ್ಯನು 100 ಭಾಗಕ್ಕಿಂತಲೂ ಅಧಿಕ ಫಲವನ್ನು ಪಡೆಯುತ್ತಾನೆ. ಆ ದಿನದಲ್ಲಿ ಚಂದ್ರದರ್ಶನ ಮಾಡಿದ್ದೇ ಆದರೆ ದೋಷವು, ಅಂದರೆ ಅಪನಿಂದೆಗೊಳಗಾಗುತ್ತಾನೆ. ಅದರ ಪರಿಹಾರಕ್ಕಾಗಿ ನಡೆದ ಮುಂದಿನ ಉಪಕಥೆಯನ್ನು ಲಾಲಿಸು. ಈ ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ಸೂರ್ಯನು ಕನ್ಯೆಯನ್ನು ಸೇರಿದ್ದಾಗ ಚಂದ್ರದರ್ಶನ ಮಾಡಿದ್ದಾದರೆ ವ್ಯರ್ಥವಾಗಿ ಅಪನಿಂದೆಗೊಳಗಾಗುವನು. ಅಂಥ ದೋಷ ಬಾರದಂತೆ ಈ ಮುಂದೆ ಹೇಳತಕ್ಕ ಧ್ಯಾನ ಶ್ಲೋಕವನ್ನು ಜಪಿಸಿಕೊಳ್ಳಬೇಕು. ಇದು ವಿಷ್ಣುದೇವರಿಂದಲೂ ಜಪಿಸಲ್ಪಟ್ಟಿತ್ತಂತೆ. ಆ ಶ್ಲೋಕ ಹೀಗಿದೆ: ಸಿಂಹಃ ಪ್ರಸೇನಮವದೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವ ಹ್ಯೇಷ ಸ್ಯಮಂತಕಃ. ಈ ಮಂತ್ರದ ಪುನಶ್ಚರಣೆಯನ್ನು ಮಾಡಬೇಕು ಎಂದು ಮುಂದೆ ನಂದಿಕೇಶ್ವರನು ಹೇಳುತ್ತಾನೆ. ಸನತ್ಕುಮಾರನೇ ಕೇಳು, ಗಣಪತಿ ಸಂಬಂಧವಾಗಿರತಕ್ಕಂಥ ವ್ರತದ ಮಹತ್ವವನ್ನು ಹೇಳುವೆನು. ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಪ್ರಯತ್ನ ಪುರಸ್ಸರವಾಗಿ ಗಣಪತಿಯನ್ನು ಪೂಜಿಸಬೇಕು. ಎಲೈ ಸನತ್ಕುಮಾರ ಋಷಿಯೇ, ಭೂಮಿಯ ಮೇಲೆ ಶುಭವನ್ನು ಇಚ್ಛಿಸುವಂಥ ಜನರು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವ್ರತವನ್ನು ವಿಧಿ ಪುರಸ್ಸರದಿಂದ ಮಾಡಿದರೆ ಸಂಕಟಗಳಿಂದ ಜಾಗೃತೆಯಾಗಿ ಬಿಡಲ್ಪಡುವರು. ಈ ವ್ರತವು ಅಪವಾದವನ್ನು ಪರಿಹರಿಸುವುದು ಮತ್ತು ಸಕಲ ವಿಘ್ನಗಳನ್ನು ಪರಿಹರಿಸುವುದು. ಅರಣ್ಯದಲ್ಲಾಗಲಿ, ಕಷ್ಟ ಬಂದ ವೇಳೆಯಲ್ಲಾಗಲಿ, ಯುದ್ಧದಲ್ಲಾಗಲಿ, ರಾಜಕುಲದಲ್ಲಾಗಲಿ ಸಕಲ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಇದು ಉತ್ತಮವಾದ ವ್ರತವು. ಗಣಪತಿಗೆ ಇಷ್ಟವಾದಂಥದ್ದು, 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದದ್ದು. ಎಲೈ ಬ್ರಹ್ಮ ಋಷಿಯೇ, ಸಂಕಟ ನಿವಾರಣೆಗೆ ಮಾಡತಕ್ಕ ವ್ರತವು ಇದಕ್ಕಿಂತ ಮತ್ತೊಂದಿಲ್ಲ ಎಂದನು. ತರುವಾಯ ಸನತ್ಕುಮಾರನು ಕೇಳುತ್ತಾನೆ, ಈ ವ್ರತವು ಪೂರ್ವದಲ್ಲಿ ಯಾರಿಂದ ಆಚರಿಸಲ್ಪಟ್ಟಿತು? ಈ ಮನುಷ್ಯ ಲೋಕಕ್ಕೆ ಹೇಗೆ ಬಂದಿತು? ಈ ಸರ್ವ ವರ್ತಮಾನವನ್ನು ವಿಸ್ತಾರವಾಗಿ ಹೇಳು ಎನ್ನಲು ನಂದಿಕೇಶ್ವರನು ಹೇಳುತ್ತಾನೆ.
ಓ ಬ್ರಹ್ಮ ಋಷಿಯೇ, ಪ್ರತಾಪವಂತನಾದ ವಸುದೇವ ಪುತ್ರನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳಿಂದ ಆಜ್ಞಾಪಿಸಲ್ಪಟ್ಟು ತನಗೆ ವ್ಯರ್ಥವಾಗಿ ಬಂದ ಅಪವಾದ ನಿವೃತ್ತಿಗಾಗಿ ಈ ಗಣಪತಿ ವ್ರತವನ್ನು ಮಾಡಿದನು. ಸನತ್ಕುಮಾರನು ಕೇಳುತ್ತಾನೆ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಸೃಷ್ಟಿ ಸಂಹಾರಕನಾದ ಜಗದ್ವ್ಯಾಪಕನಾದ ಸ್ವಾಮಿಯು ಇಂಥ ಅಪನಿಂದೆಗೆ ಏಕೆ ಒಳಗಾದನು? ಈ ಆಶ್ಚರ್ಯಕರವಾದ ಉಪಾಖ್ಯಾನವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸನತ್ಕುಮಾರನೇ ಕೇಳು. ಭೂಭಾರ ನಿವೃತ್ತಿ ಮಾಡುವುದಕ್ಕೋಸ್ಕರ ಬಲರಾಮನು ಶ್ರೀಕೃಷ್ಣನು ಜರಾಸಂಧನೆಂಬ ಅರಸನ ಭಯಕ್ಕಾಗಿ ಮಧುರಾ ಪಟ್ಟಣ ತ್ಯಜಿಸಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಗರವನ್ನು ವಾಸಸ್ಥಾನವಾಗಿಸಬೇಕೆಂದು ಅಲ್ಲಿಗೆ ವಿಶ್ವಕರ್ಮನನ್ನು ಕರೆಸಿ ಕನಕಮಯವಾದ ಕವಾಟಗಳಿಂದ ಶೋಭಿಸುವ 16,000 ಸುಂದರಿಯರಿಂದ ಒಡಗೂಡುವಂತೆ ಮನೋಹರವಾದ ಪ್ರತ್ಯೇಕವಾದ ಅರಮನೆಗಳನ್ನು ಕಲ್ಪಿಸಿ ಅದರ ಮಧ್ಯದಲ್ಲಿ ತನಗಾಗಿ ಭವನವನ್ನು ಕಟ್ಟಿಸಿದನು. ಆ ಸ್ತ್ರೀಯರ ಕ್ರೀಡೆಗಾಗಿ ಪಾರಿಜಾತ ಕಲ್ಪವೃಕ್ಷಾದಿಗಳನ್ನು ಸಹ ವಿರಚಿಸಿದನು. ಯಾದವರ ಗೃಹಗಳಾದರೋ 11,000 ಕೋಟಿ ಇದ್ದವು. ಪಟ್ಟಣವೆಲ್ಲವೂ ಅನೇಕ ಇತರ ಪ್ರಜೆಗಳಿಂದ ಭರಿತವಾಗಿತ್ತು. ಯಾರನ್ನು ನೋಡಿದರೂ ಯಾವುದೇ ವ್ಯಸನಕ್ಕೂ ಒಳಗಾಗದೆ ಸುಖಜೀವಿಗಳಾಗಿದ್ದರು. ಹೀಗಿರತಕ್ಕಂಥ ಪಟ್ಟಣದಲ್ಲಿ 3 ಲೋಕದಲ್ಲಿಯೂ ಪ್ರಸಿದ್ಧನಾದಂತಹ ಉಗ್ರಸೇನ ರಾಜನಿಗೆ ಪುತ್ರರಾಗಿ ಸತ್ರಾಜಿತು, ಪ್ರಸೇನರು ಜನಿಸಿದರು. ಸತ್ರಾಜಿತನು ಸಮುದ್ರ ತೀರವನ್ನು ಸೇರಿ ಸೂರ್ಯನನ್ನು ಕುರಿತು ನಿರಶನ ವ್ರತವುಳ್ಳವನಾಗಿ ರೆಪ್ಪೆ ಹಾಕದೆ ಕಣ್ಣಿನಿಂದ ಸೂರ್ಯನನ್ನೇ ನೋಡುತ್ತಾ ತಪಸ್ಸನ್ನು ಮಾಡಲು ಸೂರ್ಯನು ಮೆಚ್ಚಿ ಈತನಿಗೆ ಪ್ರಸನ್ನನಾಗಲು ಸತ್ರಾಜಿತನು ಇಂತೆಂದು ಸ್ತುತಿಸುತ್ತಿದ್ದನು. ತೇಜೋರಾಶಿ ರೂಪನಾದವನೇ, ಸರ್ವತೋಮುಖನಾಗಿರುವವನೇ, ವಿಶ್ವವ್ಯಾಪಕನೇ, ನಿನಗೆ ನಮಸ್ಕಾರವು. ಹಸುರಾದ ಕುದುರೆಯುಳ್ಳವನೇ, ನವಗ್ರಹಗಳಿಗೆ ರಾಜನಾದವನೇ, ಚಂದ್ರಪ್ರಕಾಶವುಳ್ಳವನೇ, ಗಾಯತ್ರಿ ಸ್ವರೂಪದವನೇ, ಸರ್ವಕ್ಕೂ ದೇವನಾದವನೇ, ನಿನಗೆ ನಮಸ್ಕಾರವು. ಎಲೈ ದಿವಾಕರನೇ, ನನ್ನನ್ನು ಶುಭ ದೃಷ್ಟಿಯಿಂದ ಚೆನ್ನಾಗಿ ನೋಡು. ಈ ಮೇರೆಗೆ ಸ್ತುತಿಸಲ್ಪಟ್ಟ ಸತ್ರಾಜಿತನನ್ನು ಕುರಿತು ಸೂರ್ಯನು, ಎಲೈ ಸತ್ರಾಜಿತನೇ, ನಿನ್ನ ನಿಶ್ಚಲವಾದ ತಪಸ್ಸಿಗೆ ಮೆಚ್ಚಿದೆನು, ವರವನ್ನು ಬೇಡೆನ್ನಲು ಸತ್ರಾಜಿತನು, ಸೂರ್ಯನೇ, ನೀನು ಸಂತುಷ್ಟನಾದರೆ ನಿನ್ನಲ್ಲಿರುವ ಸ್ಯಮಂತಕ ಮಣಿಯನ್ನು ಕೊಡು ಎನ್ನಲು ಸುಪ್ರೀತನಾದ ಸೂರ್ಯನು ಆ ರತ್ನವನ್ನು ತನ್ನ ಕಂಠದಿಂದ ತೆಗೆದು ಸತ್ರಾಜಿತನಿಗೆ ಕೊಟ್ಟು ಅದರ ಪ್ರಭಾವ ಹೇಳುತ್ತಾನೆ, ಇದು ದಿನ 1ಕ್ಕೆ 8 ಭಾರ ಚಿನ್ನವನ್ನು ಕೊಡುತ್ತದೆ. ಉತ್ತಮವಾದಂತಹ ಈ ರತ್ನವನ್ನು ಆಚಾರವಂತನಾಗಿ ನೀನು ಯಾವಾಗಲೂ ಧರಿಸತಕ್ಕದ್ದು. ಈ ರತ್ನವು ಅಶುಚಿವಂತನನ್ನು ಕೂಡಲೇ ನಾಶ ಮಾಡುತ್ತದೆ ಎಂದು ಹೇಳಿ ತೇಜೋರಾಶಿಯಾದ ಸೂರ್ಯನು ಅಂತರ್ಧಾನನಾದನು. ಸತ್ರಾಜಿತನು ಸೂರ್ಯನಿಂದ ಕೊಡಲ್ಪಟ್ಟ ಕಂಠಮಾಲೆಯಿಂದ ಪ್ರಕಾಶಿತನಾಗಿ ಶ್ರೀಕೃಷ್ಣನು ವಾಸಿಸುತ್ತಿದ್ದಂತಹ ದ್ವಾರಕಾಪುರವನ್ನು ಉತ್ಸಾಹದಿಂದ ಪ್ರವೇಶಿಸಿದನು. ಆತನಿಂದ ಬರತಕ್ಕ ಆ ಮಹಾಪ್ರಭೆಯನ್ನು ನೋಡಿ ಜನರು, ಈತನೇ ಸೂರ್ಯನು, ನೋಡತಕ್ಕವರ ನೇತ್ರಗಳನ್ನು ತನ್ನ ಬೆಳಕಿನಿಂದ ಮುಚ್ಚುತ್ತಾ ಶ್ರೀಕೃಷ್ಣನನ್ನು ನೋಡುವುದಕ್ಕೋಸ್ಕರ ಬಂದಂತೆ ಇದೆ, ಏನೇನೂ ಸಂಶಯವಿಲ್ಲ ಎಂದೆನ್ನುತ್ತಿರುವಷ್ಟರೊಳಗೆ ಸತ್ರಾಜಿತನು ಸಮೀಪಕ್ಕೆ ಬರುತ್ತಲೇ, ಈತನು ಸೂರ್ಯನಲ್ಲ, ಸೂರ್ಯನಿಂದ ಅನುಗ್ರಹಿತವಾದ ಪದಕವನ್ನು ಧರಿಸಿರುವ ಸತ್ರಾಜಿತನು ಎಂದರು. ಎಲ್ಲರೂ ಆ ರತ್ನದ ಮೇಲೆ ಆಸೆಪಟ್ಟರು. ಶ್ರೇಷ್ಠವಾದ ಸ್ಯಮಂತಕವು ಎಲ್ಲರಿಗೂ ಲಭ್ಯವೇ? ಎಂದಿಗೂ ಇಲ್ಲ. ಸತ್ರಾಜಿತನು, ಈ ಪದಕವು ನನ್ನ ಕಂಠದಲ್ಲಿದ್ದರೆ ಕೃಷ್ಣನು ಕೇಳುವನು ಎಂಬ ಭಯದಿಂದ ತನ್ನ ತಮ್ಮನಾದ ಪ್ರಸೇನನಿಗೆ ಆಚಾರವಂತನಾಗಿ ನೀನು ಇದನ್ನು ಧರಿಸಿಕೊಂಡಿರೆಂದು ಹೇಳಿ ಸ್ಯಮಂತಕ ಮಣಿಯನ್ನು ಕೊಟ್ಟನು. ಒಂದು ದಿನ ಪ್ರಸೇನನು ಈ ಮಣಿಯನ್ನು ಧರಿಸಿಕೊಂಡು ಮೃಗವಿಹಾರಕ್ಕಾಗಿ ಶ್ರೀಕೃಷ್ಣನೊಡನೆ ಸೇರಿ ಹೊರಟನು. ಅಶ್ವವನ್ನೇರಿದ ಕಾರಣದಿಂದ ಪ್ರಸೇನನು ಅಶುಚಿಯಾದನು. ಶ್ರೀಕೃಷ್ಣನ ಪರಿವಾರದಿಂದ ಬೇರೆಯಾದ ಪ್ರಸೇನನು ಒಬ್ಬನೇ ಅಶ್ವಾರೂಢನಾಗಿ ಹೋಗುತ್ತಿರಲು ಒಂದು ಸಿಂಹವು ಪ್ರಸೇನನನ್ನು ಸಂಹಾರ ಮಾಡಿ ಆತನ ಕಂಠ ಪ್ರದೇಶದಲ್ಲಿ ಶೋಭಿಸುತ್ತಿದ್ದಂತಹ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡಿತು. ನಂತರ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋಗಿ ತನ್ನ ಮಗಳಾದ ಜಾಂಬವತಿಯ ಕೈಗೆ ಕೊಡಲು ಆಕೆಯು ಅದನ್ನು ಮಗುವಿನ ತೊಟ್ಟಿಲಿನ ಮೇಲೆ ಅಲಂಕಾರಾರ್ಥವಾಗಿ ಕಟ್ಟಿದಳು. ಇತ್ತ ಅರಣ್ಯದಲ್ಲಿ ಪ್ರಸೇನನು ಹಿಂದಿರುಗಿ ಬಾರದಿದ್ದರಿಂದ ಶ್ರೀಕೃಷ್ಣನು ವ್ಯಾಕುಲನಾಗಿ ತನ್ನ ಸೈನ್ಯ ಸಹಿತ ನಗರವನ್ನು ಸೇರಿದನು. 1-2 ದಿನಗಳ ತರುವಾಯ ಪ್ರಸೇನನು ಬಾರದೇ ಇದ್ದುದರಿಂದ ಶ್ರೀಕೃಷ್ಣನೇ ಆ ಸ್ಯಮಂತಕ ರತ್ನದ ಆಸೆಯಿಂದ ಪ್ರಸೇನನನ್ನು ಕೊಂದಿರಬೇಕು. ಮಣಿಯ ಆಸೆಯಿಂದ ಈ ಪಾಪಿಯು ಬಂಧುವನ್ನು ಸಹ ಕೊಂದನಲ್ಲ ಎಂದು ದ್ವಾರಕಾನಗರದಲ್ಲಿರುವ ಸರ್ವರು ಈ ಮಾತನ್ನು ಆಡುತ್ತಾ ಬರಲು ಅದನ್ನು ಸಹಿಸಲಾರದೆ ವ್ಯರ್ಥವಾಗಿ ತನ್ನ ಮೇಲೆ ಹೊರಿಸಿದ ಅಪವಾದ
ವಿಫಲವಾದಕ್ಕಾಗಿ ನೊಂದುಕೊಂಡು ಶ್ರೀಕೃಷ್ಣನು ಸತ್ರಾಜಿತನನ್ನು ಮತ್ತು ಕೆಲವು ಆಪ್ತರನ್ನು ಕರೆದುಕೊಂಡು ಪ್ರಸೇನನನ್ನು ಹುಡುಕುವುದಕ್ಕೆ ದ್ವಾರಕೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟನು. ಅರಣ್ಯದಲ್ಲಿ ಸಿಂಹದಿಂದ ಹತನಾಗಿ ಬಿದ್ದಿದ್ದ ಪ್ರಸೇನನನ್ನು ಆತನ ಅಶ್ವವನ್ನು ನೋಡಿದನು. ಆಮೇಲೆ ಮುಂದೆ ಹೋಗಲು ಸಿಂಹದ ಹೆಜ್ಜೆಗಳು ಕಾಣಿಸಿದವು. ಆ ಸಿಂಹದ ಹೆಜ್ಜೆಯ ಗುರುತನ್ನೇ ಹಿಡಿದು ಮುಂದೆ ಹೋಗಿ ಸಿಂಹವನ್ನು ಕೊಂದ ಒಂದು ಕರಡಿಯ ಹೆಜ್ಜೆ ಕಾಣಿಸಲು ಆ ಗುರುತಿನಿಂದ ಅರಣ್ಯದಲ್ಲಿ ಒಂದು ಗುಹೆಯನ್ನು ಕಂಡನು. ಆ ಗುಹೆಯು ಅಂಧಕಾರಮಯವಾದ್ದರಿಂದ ಎಲ್ಲರನ್ನೂ ಹೊರಗೆ ನಿಲ್ಲಿಸಿ ಶ್ರೀಕೃಷ್ಣ ದೇವನು ತನ್ನ ತೇಜಸ್ಸಿನಿಂದ ಒಳಹೊಕ್ಕು 100 ಗಾವುದ ದೂರ ಹೋಗಿ ಮುಂದುಗಡೆ ರತ್ನಖಚಿತವಾದ ಅರಮನೆಯೊಂದನ್ನು ಕಂಡನು. ಅದರಲ್ಲಿ ತೊಟ್ಟಿಲೊಳಗೆ ಮಲಗಿದ್ದ ಅಪರಿಮಿತ ಕಾಂತಿಯುಳ್ಳ ಜಾಂಬವಂತನ ಮಗುವನ್ನು ಕಂಡನು. ಆ ತೊಟ್ಟಿಲಿಗೆ ಕಟ್ಟಿದ್ದ ಸ್ಯಮಂತಕ ರತ್ನವನ್ನು ನೋಡಿದನು. ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ರೂಪ ಯೌವನಗಳಿಂದ ಕಂಗೊಳಿಸುವ ಕನ್ನಿಕೆಯಾದ ಜಾಂಬವಂತನ ಮಗಳನ್ನು ಕಂಡನು. ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ ತೊಟ್ಟಿಲನ್ನು ತೂಗುವ ನಗುಮುಖದ ಸುಂದರಿಯನ್ನು ಶ್ರೀಹರಿಯು ನೋಡಿ ಆಶ್ಚರ್ಯಚಕಿತನಾದನು. ಆಗ ತೊಟ್ಟಿಲನ್ನು ತೂಗುತ್ತಾ ಆ ಬಾಲೆಯು ಸಿಂಹವು ಪ್ರಸೇನನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗುವುದನ್ನು ಜಾಂಬವಂತನು ನೋಡಿ, ಈ ಸಿಂಹವನ್ನು ಕೊಂದು ಮಣಿಯನ್ನು ತಂದಿದ್ದಾನೆ. ಎಲೈ ಮಗುವೆ, ಅಳಬೇಡ, ಈ ಮಣಿಯು ನಿನ್ನದು, ಇದನ್ನು ನೋಡಿಕೊಂಡಿರು, ರೋದನ ಮಾಡಬೇಡ ಎಂದು ಹೇಳುತ್ತಾ ತೊಟ್ಟಿಲನ್ನು ತೂಗುತ್ತಿದ್ದಳು. ಶ್ರೀಕೃಷ್ಣನ ದರ್ಶನದಿಂದಲೇ ಮನ್ಮಥ ಬಾಧೆಗೊಳಗಾಗಿ ತಪಿಸುತ್ತಲಿರುವ ಜಾಂಬವತಿಯು ಪುಂಡರೀಕಾಕ್ಷನಾದ ಕೃಷ್ಣನನ್ನು ಕುರಿತು, ಹೊರಟು ಹೋಗು, ಇಲ್ಲಿ ನಿಲ್ಲಲಾಗದು. ಈ ರತ್ನವು ನಿನಗೆ ಬೇಕಾಗಿದ್ದರೆ ಜಾಂಬವಂತನು ನಿದ್ರೆಯಿಂದ ಏಳುವಷ್ಟರೊಳಗಾಗಿ ತೆಗೆದುಕೊಂಡು ಬೇಗನೆ ಹೋಗು ಎಂದು ಮೆಲ್ಲಗೆ ಹೇಳಲು, ಆ ಬಾಲಯ್ಯ ಮಾತನ್ನು ಕೇಳಿ ಸ್ವಾಮಿಯು ಮುಗುಳ್ನಗೆಯಿಂದ ಗಟ್ಟಿಯಾಗಿ ಧ್ವನಿಯಾಗುವಂತೆ ತನ್ನ ಪಾಂಚಜನ್ಯವನ್ನು ಊದಿದನು. ಆ ಮಹಾಧ್ವನಿಯಿಂದ ಎಚ್ಚೆತ್ತ ಜಾಂಬವಂತನಿಗೂ ಶ್ರೀಕೃಷ್ಣನಿಗೂ ಯುದ್ಧವು ಪ್ರಾರಂಭವಾಯಿತು. ಬಿಲದ್ವಾರದಲ್ಲಿರತಕ್ಕ ಜನರು 7 ದಿನ ಪರ್ಯಂತರ ಶ್ರೀಕೃಷ್ಣನು ಬಿಲದಿಂದ ಹೊರಗೆ ಬಾರದಿರುವುದನ್ನು ಕಂಡು ಶೋಕಾರ್ತರಾಗಿ ದ್ವಾರಕೆಗೆ ಹಿಂತಿರುಗಿ ಬಂದು ಶ್ರೀಕೃಷ್ಣನು ಮೃತನಾದನೆಂದು ಹೇಳಲು, ಅದನ್ನು ಕೇಳಿ ಯಾದವರು ಮಾಡಬೇಕಾದಂತಹ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿದರು. ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣ ಜಾಂಬವಂತ ಇಬ್ಬರಿಗೂ 21 ದಿನ ಪರ್ಯಂತ ಯುದ್ಧವು ಜರುಗಿತು. ಅಮಿತ ಪರಾಕ್ರಮಿ ಬಲ್ಲೂಕವೀರನಾದ ಜಾಂಬವಂತನು ಯುದ್ಧದಲ್ಲಿ ಬಳಲಿದನು. ಶ್ರೀಕೃಷ್ಣನ ಪರಾಕ್ರಮವು ಹೆಚ್ಚಾಗಲು ಜಾಂಬವಂತನು ತ್ರೇತಾಯುಗದಲ್ಲಿ ಶ್ರೀರಾಮನ ಪರಾಕ್ರಮವನ್ನು ಸ್ಮರಿಸಿ ಈ ರೀತಿ ಸ್ತುತಿಸಿದನು: ಯಕ್ಷ ರಾಕ್ಷಸರಿಂದಲೂ ದೇವತೆಗಳಿಂದಲೂ ಅಜೇಯನಾಗಿರತಕ್ಕಂತಹ ನಾನು ನಿನ್ನಿಂದ ಪರಾಜಿತನಾದೆ. ನೀನು ನಿಶ್ಚಯವಾಗಿ ದೇವಶ್ರೇಷ್ಠನು. ನೀನು ವಿಷ್ಣುವಲ್ಲದಿದ್ದರೆ ಇಂಥ ಶೌರ್ಯವು ಇರಲಾರದು ಎಂದು ಜಾಂಬವಂತನು ಸ್ತುತಿಸಲು, ಸುಪ್ರೀತನಾದ ಶ್ರೀಕೃಷ್ಣನು ತನ್ನ ರಾಮಾವತಾರವನ್ನು ಆತನಿಗೆ ದರ್ಶನ ಮಾಡಿಸಿದನು. ಶ್ರೀರಾಮ ದರ್ಶನದಿಂದ ಪುಳಕಿತನಾದ ಜಾಂಬವಂತನು ಗೋವಿಂದನಿಗೆ ತಾನು ತಂದಿದ್ದ ಆ ಮಣಿಯನ್ನು ಸಮರ್ಪಿಸಿದನು. ಜಾಂಬವತಿ ವಿವಾಹವು. ಅದೇ ಶುಭ ಮುಹೂರ್ತದಲ್ಲಿ ತನ್ನ ಪುತ್ರಿ ಜಾಂಬವತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂದು ಒಪ್ಪಿಸಿ ವಿವಾಹ ಮಹೋತ್ಸವವನ್ನು ನೆರವೇರಿಸಿದನು. ಶ್ರೀಕೃಷ್ಣನು ಆ ಕಾಂತಾಮಣಿಗೆ ಕಾಂತನಾಗಿ ಮಣಿ ಸಹಿತನಾಗಿ ರಥವನ್ನೇರಿ ದ್ವಾರಕಾನಗರವನ್ನು ಪ್ರವೇಶಿಸಿ ಸಮಸ್ತ ಯಾದವರಿಗೆ ಈ ವೃತ್ತಾಂತವೆಲ್ಲವನ್ನೂ ಹೇಳಿ ಸತ್ರಾಜಿತನನ್ನು ಕರೆಯಿಸಿ ಆ ರತ್ನವನ್ನಿತ್ತನು. ಈ ರೀತಿಯಲ್ಲಿ ಶ್ರೀಕೃಷ್ಣನು ತನಗೆ ಬಂದಿದ್ದ ಅಪನಿಂದೆಯನ್ನು ನಿವಾರಿಸಿಕೊಂಡನು. ಸತ್ಯಭಾಮ ವಿವಾಹ. ಸತ್ರಾಜಿತನು ಆ ಮಣಿಯನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ ಶ್ರೀಕೃಷ್ಣನು ಅಜೇಯನೆಂದು ನಿಶ್ಚಯಿಸಿ ವೃಥ ಅಪವಾದ ಹೊರಿಸಿದ್ದಕ್ಕೆ ಲಜ್ಜಿತನಾಗಿ ಆ ರತ್ನವನ್ನು ಮತ್ತು ತನ್ನ ಪುತ್ರಿಯಾದ ಸತ್ಯಭಾಮಾದೇವಿಯನ್ನು ಶ್ರೀಕೃಷ್ಣನಿಗೆ ಮಂತ್ರೋಕ್ತ ದಾರ ಪುರಸ್ಸರದಿಂದ ಕೊಟ್ಟು ಎಲ್ಲರೂ ಒಪ್ಪುವಂತೆ ವೈಭವದಿಂದ ವಿವಾಹ ಮಾಡಿದನು. ಕೆಲವು ದಿನದ ಮೇಲೆ ಶತಧನ್ವ, ಅಕ್ರೂರ ಸತ್ರಾಜಿತನಲ್ಲಿದ್ದ ಮಾಣಿಕ್ಯದ ಮಹತ್ವವನ್ನು ತಿಳಿದು ಅವನೊಡನೆ ವೈರವನ್ನು ಬೆಳೆಸಿದರು. ಪಾಂಡವರನ್ನು ನೋಡಲಿಕ್ಕೆ ಶ್ರೀಕೃಷ್ಣನು ಹೋಗಿದ್ದಾಗ ಅದೇ ಸಮಯದಲ್ಲಿ ಸತ್ರಾಜಿತನನ್ನು ಶತಧನ್ವನು ಸಂಹಾರ ಮಾಡಿ ಸತ್ಯಭಾಮೆಯಲ್ಲಿದ್ದ ಆ ರತ್ನವನ್ನು ತೆಗೆದುಕೊಂಡು ಹೋದನು. ಸತ್ಯಭಾಮಾದೇವಿಯು ಶತಧನ್ವನ ಕಾರ್ಯವನ್ನು ಶ್ರೀಕೃಷ್ಣನಿಗೆ ತಿಳಿಸಿದಳು. ಶ್ರೀಕೃಷ್ಣನು ದುಷ್ಟ ನಿಗ್ರಹಕ್ಕಾಗಿ ಅಂತರಂಗದಲ್ಲಿ ಸಂತುಷ್ಟನಾಗಿ ಹೊರಗೆ ಕಪಟನಾಟಕನಾಗಿ ಅಣ್ಣನನ್ನು ಕುರಿತು, ಓ ಬಲರಾಮನೇ, ಬಂಧುವಾದ ಶತಧನ್ವನು ಸತ್ಯಭಾಮೆಯಲ್ಲಿದ್ದ ಆ
ಆ ಸೆಮಂತಕ ಮಣಿಯನ್ನು ತೆಗೆದುಕೊಂಡು ಹೋದನಂತೆ. ದುರಾಚಾರಿಯಾದ ಅವನನ್ನು ಕೊಂದು ಮಣಿಯನ್ನು ತರೋಣ, ಸಹಾಯಕ್ಕೆ ಸಂಗಡವೇ ಬರಬೇಕೆಂದು ಬಲರಾಮನನ್ನು ಕರೆದುಕೊಂಡು ಯುದ್ಧಕ್ಕಾಗಿ ಹೊರಟನು. ಈ ವರ್ತಮಾನವನ್ನು ಕೇಳಿ ಶತಧನ್ವನು ಆ ಮಣಿಯನ್ನು ಅಕ್ರೂರನ ಹಸ್ತದಲ್ಲಿರಿಸಿ, ಇದು ನಿನ್ನಲ್ಲೇ ಇರಲಿ ಎಂದು ಹೇಳಿ ಅಶ್ವವನ್ನೇರಿ ದಕ್ಷಿಣ ದಿಕ್ಕಿಗೆ ಹೊರಟನು. ಆ ಸಮಯದಲ್ಲಿ ರಥದ ಮೇಲೆ ಬರುತ್ತಲಿರುವ ಬಲರಾಮಕೃಷ್ಣರು ಅವನನ್ನು ಹಿಂದಟ್ಟಿ ಹೋದರು. ಅಶ್ವವು 100 ಗಾವುದ ಓಡಿ ಬಸವಳಿದು ಬಿದ್ದು ಮೃತವಾಯಿತು. ಶತಧನ್ವನು ಇವರ ಭೀತಿಯಿಂದ ಓಡುತ್ತಿರಲು ಶ್ರೀಕೃಷ್ಣನು ರಥದಿಂದಿಳಿದು ಅವನನ್ನು ಕೊಂದನು. ಅವನನ್ನು ಶೋಧಿಸಿದರೂ ಸಹ ಮಣಿಯು ಅವನಲ್ಲಿ ಇರಲಿಲ್ಲವೆಂದು ಶ್ರೀಕೃಷ್ಣನು ಬಂದು ಅಣ್ಣನಿಗೆ ಹೇಳಿದನು. ಆ ಮಾತು ಕೇಳಿ ಬಲರಾಮನು ಹೇಳುತ್ತಾನೆ, ಕೃಷ್ಣನೇ, ನೀನು ಕಪಟಿಯು, ಲೋಭವಂತನು. ಆ ಮಣಿಗೋಸ್ಕರ ಯಾವ ಬಂಧುಗಳನ್ನಾಗಲಿ ನೀನು ಕೊಲ್ಲುತ್ತೀಯ. ನಿನಗೆ ಇದು ಯುಕ್ತವಲ್ಲ. ನಿನ್ನನ್ನು ಬಂಧುವೆಂದು ಯಾರು ತಾನೇ ಆಶ್ರಯಿಸುವರು ಎನ್ನಲು ಶ್ರೀಕೃಷ್ಣನು ಬಲರಾಮನನ್ನು ಅನೇಕ ಪ್ರಮಾಣಗಳಿಂದ ಸಮಾಧಾನಗೊಳಿಸಿದನು. ಬಲರಾಮನು ಶ್ರೀಕೃಷ್ಣನ ವರ್ತನೆಯಿಂದ ಅಸಂತುಷ್ಟನಾಗಿ ವಿದರ್ಭ ದೇಶಕ್ಕೆ ಹೋಗಲು ಶ್ರೀಕೃಷ್ಣನು ರಥಾರೂಢನಾಗಿ ದ್ವಾರಕೆಗೆ ಬಂದನು. ನಗರಕ್ಕೆ ಬಂದ ನಂತರ ಜನಗಳು ಬಲರಾಮನನ್ನು ಕೃಷ್ಣನು ಮಣಿಗೋಸ್ಕರ ಎಲ್ಲಿಯೋ ಹೊರಡಿಸಿಬಿಟ್ಟನು, ಹೊನ್ನು ಹೆಣ್ಣುಗಳ ಮೇಲೆ ಆಸೆಯಿದ್ದರೆ ಬಂಧುವೇಕೆ ಬಳಗವೇಕೆ ಎಂದು ಶ್ರೀಕೃಷ್ಣನನ್ನು ದೂರುತ್ತಿದ್ದರು. ಪುರಜನರ ಈ ಮಾತುಗಳನ್ನು ಜಗತ್ಪತಿಯಾದ ಶ್ರೀಕೃಷ್ಣನು ಕೇಳಿ ಅಪರಾಧಿಯಂತೆ ಬಾಡಿದ ಮುಖವುಳ್ಳವನಾಗಿ ನಿಸ್ತೇಜನಾಗಿ ವೃಥ ಅಪವಾದದ ಬಗ್ಗೆ ಯೋಚಿಸುತ್ತಿದ್ದನು. ಇತ್ತ ಅಕ್ರೂರನಾದರೋ ತೀರ್ಥಯಾತ್ರಾ ನೆಪದಿಂದ ದ್ವಾರಕೆಯನ್ನು ಬಿಟ್ಟು ಕಾಶಿಯನ್ನು ಸೇರಿ ಆ ಮಣಿಯಿಂದ ಲಭ್ಯವಾದ ಕನಕದಿಂದ ಅನೇಕ ಯಜ್ಞಗಳನ್ನು ಮಾಡುತ್ತಾ ಸುಖದಿಂದ ಇದ್ದನು. ಅಕ್ರೂರನು ಬುದ್ಧಿಶಾಲಿಯಾದ್ದರಿಂದ ಸಂತೋಷವನ್ನು ಪಡೆದು ಆ ದ್ರವ್ಯದಿಂದಲೇ ದೇವಸ್ಥಾನ, ಪಟ್ಟಣವೇ ಮೊದಲಾದವುಗಳನ್ನು ಕಟ್ಟಿಸಿದನು. ಮಣಿ ಪ್ರಭಾವದಿಂದ ದುರ್ಭಿಕ್ಷ, ಈತಿಬಾಧೆ, ರೋಗಾದಿಗಳು ಅಲ್ಲಿ ಇರಲಿಲ್ಲ. ಆಚಾರದಿಂದ ಮಣಿಯನ್ನು ಇಟ್ಟುಕೊಂಡು ಅಕ್ರೂರನು ನಗರಕ್ಕೆ ಬಂದು ಸೇರಿದನು. ಮನುಷ್ಯಾವತಾರವನ್ನು ಹೊಂದಿದ್ದ ಕೃಷ್ಣನು ಎಲ್ಲವನ್ನೂ ತಿಳಿದಿದ್ದಾಗ್ಯೂ ಲೋಕದಲ್ಲಿ ಅಜ್ಞಾನವನ್ನು ಜ್ಞಾನವಂತನು ತಿಳಿಯದೆ ಮಾಯಾಬದ್ಧನಾಗಿ ಹೇಗಿರುವನೋ ಹಾಗೆಯೇ ಸ್ವಾಮಿಯು ಅಜ್ಞಾನವನ್ನು ಆಶ್ರಯಿಸಿದನು. ಇದರಿಂದ ಬಂಧುಗಳಲ್ಲಿ ವೈರವು ಹುಟ್ಟಿತು. ವ್ಯರ್ಥವಾಗಿ ಇದೊಂದು ಅಪವಾದವನ್ನು ಸಹಿಸಬೇಕಾಯಿತಲ್ಲ, ಏನು ಮಾಡಲಿ ಎಂದು ಚಿಂತಾಕ್ರಾಂತನಾಗಿ ಶ್ರೀಕೃಷ್ಣನು ಅರಮನೆಯಲ್ಲಿರುವಾಗ ತ್ರಿಲೋಕ ಸಂಚಾರಿಯಾದ ನಾರದರು ಬಂದರು. ಶ್ರೀಕೃಷ್ಣನು ನಾರದರನ್ನು ಪೂಜಿಸಿ ಆಸನಾದಿಪಾದ್ಯಗಳನ್ನು ಕೊಡಲು ಸುಖಾಸೀನರಾದ ನಾರದರು, ಎಲೈ ಕೃಷ್ಣನೇ, ನಿನಗೆ ಬಂದಿರತಕ್ಕ ಅಪವಾದದ ಕಾರಣವನ್ನು ನಾನು ಬಲ್ಲೆನು. ಭಾದ್ರಪದ ಮಾಸದಲ್ಲಿ ನಿನ್ನಿಂದ ಶುಕ್ಲಪಕ್ಷ ಚತುರ್ಥಿ ದಿನ ಚಂದ್ರದರ್ಶನ ಮಾಡಲ್ಪಟ್ಟಿತ್ತು. ಆದ್ದರಿಂದಲೇ ನೀನು ಇಂತಹ ಅಪವಾದಕ್ಕೆ ಒಳಗಾದೆ ಎನ್ನಲು ಶ್ರೀಕೃಷ್ಣನು ನಾರದರೆ, ಚಂದ್ರದರ್ಶನದಿಂದ ಯಾವ ದೋಷವು ಉಂಟಾಗುವುದೋ ಅದನ್ನು ನನಗೆ ವಿಸ್ತಾರವಾಗಿ ಹೇಳಿ. ಯಾತಕ್ಕೋಸ್ಕರವಾಗಿ ಬಿದಿಗೆಯಲ್ಲಿ ಜನರು ಚಂದ್ರದರ್ಶನವನ್ನು ಮಾಡುತ್ತಾರೆ ಅದನ್ನು ವಿಸ್ತಾರವಾಗಿ ತಿಳಿಸಬೇಕು ಎನ್ನಲು ನಾರದ ಮಹರ್ಷಿಗಳು ಹೇಳುತ್ತಾರೆ. ಚಂದ್ರನು ತಾನು ರೂಪವಂತನೆಂಬ ಗರ್ವದಿಂದ ಮೆರೆಯುತ್ತಲಿದ್ದನು. ಅದನ್ನು ವಿನಾಯಕನು ನೋಡಿ ಚಂದ್ರನನ್ನು ಶಪಿಸಿದನು. ಆ ಶಾಪದ ದೆಸೆಯಿಂದ ಭಾದ್ರಪದ ಮಾಸದ ಶುಕ್ಲಪಕ್ಷ ಚತುರ್ಥಿ ದಿನ ಯಾರು ಚಂದ್ರದರ್ಶನ ಮಾಡುವರೋ ಅವರು ವ್ಯರ್ಥವಾಗಿ ಅಪನಿಂದೆಗೊಳಗಾಗುವರು ಎಂದು ನಾರದರು ಹೇಳಿದರು. ಎಲೈ ನಾರದರೆ, ಯಾತಕ್ಕೋಸ್ಕರವಾಗಿ ಚಂದ್ರನಿಗೆ ವಿಘ್ನೇಶ್ವರನು ಶಾಪವನ್ನು ಕೊಟ್ಟನೋ ಆ ವಿವರವನ್ನು ನನಗೆ ದಯವಿಟ್ಟು ಹೇಳಬೇಕೆಂದು ಶ್ರೀಕೃಷ್ಣನು ಕೇಳಲು ನಾರದರು ಹೇಳುತ್ತಾರೆ. ಗಣೇಶನ ವಿವಾಹವು. ಪೂರ್ವದಲ್ಲಿ ಜಗತ್ಪತಿಯಾದ ಸಾಂಬ ಸದಾಶಿವನು ವಿನಾಯಕನನ್ನು ಪ್ರಮಥ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸಿದಾಗ ಬ್ರಹ್ಮ ಮೊದಲಾದ ದೇವರುಗಳು ಸೇರಿದ್ದರು. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಈ ಅಷ್ಟ ಸಿದ್ಧಿಗಳನ್ನು ಕೊಟ್ಟು ಗಣೇಶನಿಗೆ ವಿವಾಹ ಮಹೋತ್ಸವ ನಡೆಯಿತು. ಬ್ರಹ್ಮದೇವರು ಸ್ತುತಿಸುತ್ತಾರೆ, ಪ್ರಮಥಾಧಿಪನೇ, ಲಂಬೋದರನೇ, ವಿಘ್ನರಾಜನೇ, ನಿನಗೆ ಮೋದಕಗಳಿಂದ ನಿವೇದನೆ ಮಾಡಿ ಯಾರ್ಯಾರು ಪೂಜಿಸುತ್ತಾರೋ ಅವರುಗಳಿಗೆ ನೀನು ಪ್ರಸನ್ನನಾಗಿ ಅವರ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ. ಈ ಗಣಪತಿಯನ್ನು ಪೂಜಿಸದಿದ್ದರೆ ಸುರಾಸುರರಾಗಲಿ ಕಾರ್ಯವನ್ನು ಇಚ್ಛಿಸಿದರೆ ಆಗಲಾರದು. ಕಲ್ಪಕೋಟಿ ಶತಗಳಾದಾಗ್ಯೂ ಕಾರ್ಯಗಳು ಆಗುವುದಿಲ್ಲ. ಎಲೈ ಗಣಪತಿಯೇ, ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ವಿಷ್ಣುವು ಪಾಲನೆಯನ್ನು
ಕಾಪಾಡುತ್ತಾನೆ. ನಿನ್ನನ್ನು ಪೂಜಿಸಿ ರುದ್ರನು ಸಂಹಾರ ಮಾಡುತ್ತಾನೆ. ನಿನ್ನನ್ನು ಆರಾಧಿಸಿ ನಾನು ಸೃಷ್ಟಿಸುತ್ತೇನೆ. ಹೀಗೆ ಸ್ತುತಿಸಲ್ಪಟ್ಟ ಬ್ರಹ್ಮನನ್ನು ಕುರಿತು ವಿನಾಯಕನು ಕೇಳುತ್ತಾನೆ. ನಿನ್ನ ಮನಸ್ಸಿನಲ್ಲಿ ಏನು ಇದೆಯೇ ಆ ವರವನ್ನು ಬೇಡು, ನಾನು ಕೊಡುತ್ತೇನೆಂದು ಹೇಳಿದನು. ಓ ಪ್ರಭುವೆ, ನಾನು ಮಾಡತಕ್ಕಂತಹ ಸೃಷ್ಟಿಕರ್ಮವು ನಿರ್ವಿಘ್ನದಿಂದ ನಡೆದುಕೊಂಡು ಬರುವಂತೆ ಅನುಗ್ರಹಿಸಬೇಕು ಎಂದು ಬ್ರಹ್ಮನು ವರವನ್ನು ಬೇಡಲು ಹಾಗೆಯೇ ಆಗಲೆಂದು ವಿನಾಯಕನು ತನ್ನ ಸೊಂಡಿಲಿನಿಂದ ಕಡುಬನ್ನು ಸ್ವೀಕರಿಸಿದನು. ಅನಂತರ ಸಿದ್ಧಿ ಬುದ್ಧಿಗಳೆಂಬ ಪತ್ನಿಯರ ಸಮೇತ ಗಣಪತಿಯು ಸಪ್ತ ಲೋಕಗಳನ್ನು ಸಂಚರಿಸಬೇಕೆಂದು ಸ್ವೇಚ್ಛಾವಿಹಾರವಾಗಿ ಮೆಲ್ಲ ಮೆಲ್ಲಗೆ ಗಗನದಲ್ಲಿ ಮೂಷಕ ವಾಹನವನ್ನೇರಿ ಸಂಚರಿಸುತ್ತಿದ್ದನು. ಹಾಗೆಯೇ ಚಂದ್ರಲೋಕವನ್ನು ಸೇರಿ ಸಂಚಾರ ಮಾಡುತ್ತಿರುವ ಗಣನಾಯಕನನ್ನು ನೋಡಿ ಮದಾನ್ವಿತನಾದ ಚಂದ್ರನು ಅಪಹಾಸ್ಯ ಮಾಡಿದನು. ಕೋಪದಿಂದ ಕೆಂಪಾದಂತಹ ಕಣ್ಣುಗಳುಳ್ಳ ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟನು. ನೋಡಲಿಕ್ಕೆ ಸೌಂದರ್ಯಶಾಲಿ ಎಂದು ಗರ್ವದಿಂದ ಮೆರೆಯುತ್ತಿರುವ ನೀನು ತಕ್ಕ ಫಲವನ್ನು ಬೇಗನೆ ಹೊಂದುವೆ. ಈ ದಿನದಿಂದ ಮೃಗಲಾಂಛನನಾದ ನಿನ್ನನ್ನು ಯಾರು ಚತುರ್ಥಿ ದಿನ ನೋಡುತ್ತಾರೆಯೋ ಅವರು ಅಪವಾದಕ್ಕೆ ಒಳಗಾಗುವರು. ಇದು ನಿಶ್ಚಯವು ಎನ್ನಲು ಚಂದ್ರನು ಇಂತಹ ಭಯಂಕರವಾದ ಮಾತನ್ನು ಕೇಳುತ್ತಲೇ ಬಾಡಿದ ಮುಖವುಳ್ಳವನಾಗಿ ಜಲವನ್ನು ಹೊಕ್ಕು ಬಿಳಿಯ ತಾವರೆಯಲ್ಲಿ ಅಡಗಿಕೊಂಡನು. ತರುವಾಯ ದೇವತೆಗಳು, ಗಂಧರ್ವರು, ಋಷಿಗಳು ಚಂದ್ರನನ್ನು ಕಾಣದೆ ದುಃಖದಿಂದ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಹೋಗಿ ಗಣಪತಿಯ ಮತ್ತು ಚಂದ್ರನ ಸಂಗತಿಯನ್ನು ಹೇಳಿದರು. ಆಗ ಬ್ರಹ್ಮನು, ಎಲೈ ದೇವತೆಗಳಿರ, ಗಣಪತಿಯಿಂದ ಕೊಡಲ್ಪಟ್ಟ ಶಾಪವು ಹಿಂತಿರುಗಿಸಲಿಕ್ಕೆ ರುದ್ರನಿಂದಾಗಲಿ ವಿಷ್ಣುವಿನಿಂದಾಗಲಿ ನನ್ನಿಂದಾಗಲಿ ಆಗಲಾರದು. ಆ ಗಣಪತಿಯನ್ನೇ ಶರಣಾಗತರಾಗಿ ಬೇಡಿಕೊಂಡಲ್ಲಿ ಆತನೇ ಶಾಪ ವಿಮೋಚನೆ ಮಾಡುವುದರಲ್ಲಿ ಸಂಶಯವಿಲ್ಲ ಎನ್ನಲು ದೇವತೆಗಳು, ಯಾವ ಉಪಾಯದಿಂದ ಗಣಪತಿಯು ನಮಗೆ ಪ್ರಸನ್ನನಾಗುವನು? ಸೃಷ್ಟಿಕರ್ತನಾದ ಬ್ರಹ್ಮನೇ ನಮಗೆ ಅದರ ವಿವರವನ್ನು ತಿಳಿಸಬೇಕು ಎಂದು ಕೇಳಲು ಬ್ರಹ್ಮನು ಹೇಳುತ್ತಾನೆ. ಎಲಾಸುರರೇ, ಕೇಳಿರಿ. ಚತುರ್ಥಿ ದಿನದಲ್ಲಿ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮತ್ತು ಕೃಷ್ಣ ಪಕ್ಷದಲ್ಲಿ ನಕ್ತ ಅಂದರೆ ಪ್ರದೋಷ ಕಾಲಕ್ಕೆ ಪೂಜೆಗೆ ಆರಂಭಿಸಿ ಚಂದ್ರೋದಯಕ್ಕೆ ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಅದನ್ನು ಸಂಕಷ್ಟಹರ ಗಣಪತಿ ವ್ರತ ಅಂದರೆ ಸಂಕಷ್ಟಹರ ಚತುರ್ಥಿ ವ್ರತ ಎಂದು ಪ್ರಾಜ್ಞರು ಹೇಳುವರು. ಶುಚಿರ್ಭೂತನಾಗಿ ಅತಿರಸಗಳಿಂದಲೂ ತುಪ್ಪದಿಂದ ಮಾಡಿದ ಕಡುಬುಗಳನ್ನು, ಪಾಯಸ ಮೊದಲಾದವುಗಳನ್ನು ನೈವೇದ್ಯ ಮಾಡಿ ಮೌನದಿಂದ ಭೋಜನ ಮಾಡಬೇಕು. ಸುವರ್ಣ ಗಣಪತಿಯನ್ನು ಮಾಡಿಸಿ ಆ ಪ್ರತಿಮೆಯನ್ನು ಲೋಪವಿಲ್ಲದೆ ತನ್ನ ಶಕ್ತಿಗೆ ಅನುಸಾರ ದಕ್ಷಿಣೆಯೊಂದಿಗೆ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಎಂದು ಹೇಳಿದ ಬ್ರಹ್ಮನನ್ನು ಪುನಃ ಸ್ತುತಿಸಿ ದೇವತೆಗಳು ಚಂದ್ರನ ಸಮೀಪಕ್ಕೆ ಬಂದು ಹೇಳಲ್ಪಟ್ಟ ಪೂಜಾವಿಧಿಗಳನ್ನು ತಿಳಿಸಿದರು. ಅವರು ಹೇಳಿದಂತೆ ಚಂದ್ರನು ಧ್ಯಾನ ವಾಹನಾದಿಗಳಿಂದ ಪೂಜಿಸಲು ಸಿದ್ಧಿವಿನಾಯಕನು ಆವಿರ್ಭವಿಸಿದನು. ಸುಪ್ರೀತನಾದ ಗಣಪತಿಯನ್ನು ನೋಡಿ ಸಂತುಷ್ಟಚಿತ್ತನಾದ ಚಂದ್ರನು, ನೀನೇ ಸರ್ವಕ್ಕೂ ಕಾರಣೀಭೂತನಾದ ದೇವರು, ನೀನು ಪ್ರಸನ್ನನಾಗಬೇಕು. ಹೇ ಜಗನ್ನಿವಾಸನೆ, ಲಂಬೋದರನೆ, ದೇವೇಶನೆ, ವಕ್ರತುಂಡನೆ, ಬ್ರಹ್ಮನಾರಾಯಣರಿಂದ ಪೂಜಿಸಲ್ಪಟ್ಟ ಸ್ವಾಮಿಯೇ, ಗರ್ವದಿಂದ ನಾನು ತಿಳಿಯದೆ ಮಾಡಿದ ಅಪಹಾಸ್ಯವನ್ನು ಮನ್ನಿಸು. ನಿನ್ನನ್ನು ಪೂಜಿಸದೆ ಯಾವ ಕಾರ್ಯಕ್ಕೂ ಯಾರು ಪ್ರಯತ್ನಪಟ್ಟರೂ ನಿರ್ವಿಘ್ನದಿಂದ ಅದನ್ನು ಸಾಧಿಸಲಾಗದು. ಈ ನಿನ್ನ ಪ್ರಭಾವವನ್ನು ನಿನ್ನಿಂದೀಗ ತಿಳಿದೆನು. ನಿನ್ನನ್ನು ಯಾರು ಉದಾಸೀನ ಮಾಡುವರೋ ಅವರಿಗೆ ನರಕವಾಸ ಪ್ರಾಪ್ತಿಯಾಗುವುದು. ಕರುಣಾಸಮುದ್ರನೇ, ಲಂಬೋದರನೇ, ಮದದಿಂದಾಡಿದ ನನ್ನ ಹಾಸ್ಯವನ್ನು ಕ್ಷಮಿಸು ಎಂದು ಬೇಡಿಕೊಳ್ಳಲು ಗಣಾಧಿಪತಿಯು ಸಂತೋಷಪಟ್ಟು ನೀನು ಬೇಡಿದ ವರವನ್ನು ಕೊಡುತ್ತೇನೆಂದು ಹೇಳಲು ಬ್ರಹ್ಮ ಮೊದಲಾದವರು ಬಂದು ಸ್ತುತಿಸಿ ಚಂದ್ರನನ್ನು ಶಾಪದಿಂದ ವಿಮುಕ್ತನನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳಲು ಬ್ರಹ್ಮನ ಮಾತಿನಂತೆ ಗಣೇಶ ಸ್ವಾಮಿಯು ಚಂದ್ರನಿಗೆ ವಿಶಾಪವನ್ನು ಮಾಡಿದನು. ಶುಕ್ಲಪಕ್ಷ ಚತುರ್ಥಿ ದಿನದಲ್ಲಿ ಯಾರು ಚಂದ್ರದರ್ಶನ ಮಾಡುತ್ತಾರೋ ಅವರು ಸಂವತ್ಸರಾಂತ್ಯದವರೆಗೂ ನಿರರ್ಥಕವಾದ ಅಪವಾದವನ್ನು ಹೊಂದುತ್ತಾರೆಂಬುದರಲ್ಲಿ ಸಂಶಯವಿಲ್ಲ. ಭಾದ್ರಪದ ಶುಕ್ಲಪಕ್ಷ ಬಿದಿಗೆಯಲ್ಲಿ ನಿನ್ನನ್ನು ಯಾರು ನೋಡುತ್ತಾರೋ ಅವರನ್ನು ಚತುರ್ಥಿ ಚಂದ್ರದರ್ಶನದಿಂದ ಪ್ರಾಪ್ತವಾದ ದೋಷವು ಬಾಧಿಸಲಾರದು. ಅದಕ್ಕೋಸ್ಕರ ಅಂದು ಮೊದಲ್ಗೊಂಡು ಜನರು ಬಿದಿಗೆಯಲ್ಲಿಯೂ ಚಂದ್ರದರ್ಶನವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಎನ್ನಲು ಚಂದ್ರನು ಗಣಪತಿಯನ್ನು ಕುರಿತು, ನಿನಗೆ ಮುಖ್ಯವಾದ ಪೂಜೆ ಮಾಡಬೇಕಾದರೆ ಯಾವ ದಿನ ಶ್ರೇಷ್ಠ ಎಂದು ಕೇಳಲು
ವಿನಾಯಕನು ಕೃಷ್ಣ ಪಕ್ಷ ಚತುರ್ಥಿಯಲ್ಲಿ ಗಣಪತಿಯನ್ನು ಪೂಜಿಸಿ ಕಡುಬುಗಳನ್ನು ಮಾಡಿ ನಿವೇದನೆಯನ್ನು ಮಾಡಬೇಕು. ಶಕ್ತ್ಯಾನುಸಾರ ಗಣಪತಿ ವಿಗ್ರಹವನ್ನು ಚಿನ್ನದಲ್ಲಿಯಾಗಲಿ, ಚಿನ್ನವಿಲ್ಲದಿದ್ದರೆ ಬೆಳ್ಳಿಯಲ್ಲಾಗಲಿ, ಅದೂ ಇಲ್ಲದಿದ್ದರೆ ಮಣ್ಣಿನಿಂದಲಾದರೂ ಮಾಡಿಸಿ ಬ್ರಾಹ್ಮಣನಿಗೆ ಅದನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು. ಈ ರೀತಿ ಮಾಡಿದರೆ ಜನರಿಗುಂಟಾದ ಕಷ್ಟಗಳನ್ನು ನಿವಾರಿಸುತ್ತೇನೆ. ಮತ್ತು ಕಲಶವನ್ನು ಧಾನ್ಯದ ಮೇಲಿಟ್ಟು ಶಕ್ತ್ಯಾನುಸಾರ ಮಾಡಿಸಿದ ಪ್ರತಿಮೆಯನ್ನಿಟ್ಟು 2 ವಸ್ತ್ರಗಳನ್ನು ಅದಕ್ಕೆ ಹೊದ್ದಿಸಿ ರಾತ್ರಿ ಕಡುಬುಗಳನ್ನು ಮಾಡಿಸಿ ನಿವೇದನೆಯನ್ನು ಮಾಡುತ್ತಾ 4 ಜಾಮದಲ್ಲಿಯೂ ಪೂಜೆಯನ್ನು ಜಾಗರಣೆಯನ್ನು ಮಾಡಬೇಕು. ಶುಚಿರ್ಭೂತನಾಗಿ ಕೆಂಪು ಬಟ್ಟೆಗಳನ್ನುಟ್ಟುಕೊಂಡು ತನ್ನ ಪತ್ನಿಯೊಡಗೂಡಿ ಬ್ರಹ್ಮಚರ್ಯದಿಂದ ಶಕ್ತ್ಯಾನುಸಾರ ಪ್ರತಿಮೆಯನ್ನು ರಚಿಸಿ ಶಿವಪ್ರಿಯಾಯ ಎಂದು ವಸ್ತ್ರವನ್ನು, ವಿನಾಯಕಾಯ ಎಂದು ಅಂಗವಸ್ತ್ರವನ್ನು, ಲಂಬೋದರಾಯ ಎಂದು ಗಂಧವನ್ನು, ಸಿದ್ಧಿಪ್ರದಾಯಕನೇ ಎಂದು ಹೂವನ್ನು, ಗಜಮುಖಾಯ ಎಂದು ಧೂಪವನ್ನು, ಮೂಷಕವಾಹನನೇ ಎಂದು ದೀಪವನ್ನು, ವಿಘ್ನೇಶ್ವರಾಯ ಎಂದು ನೈವೇದ್ಯವನ್ನು, ಸರ್ವಪ್ರದಾಯಕನೇ ಎಂದು ಫಲವನ್ನು, ಕಾಮರೂಪಾಯ ಎಂದು ತಾಂಬೂಲವನ್ನು, ಧನದಾಯ ಎಂದು ದಕ್ಷಿಣಾದಿಗಳನ್ನು ಕೊಟ್ಟು ಪೂಜಿಸಬೇಕು. ಕಬ್ಬುಗಳಿಂದಲೂ ಕಡುಬುಗಳಿಂದಲೂ ಹೋಮವನ್ನು ಮಾಡಬೇಕು. ನಂತರ ಸರ್ವಸಿದ್ಧಿ ವಿನಾಯಕನ ಪ್ರತಿಮೆಯನ್ನು ದಾನ ಕೊಡಬೇಕು. ಈ ವಿಧವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು. ಕತೆ ಪಠಣ ನಂತರ ಬ್ರಾಹ್ಮಣ ಪೂಜೆಯನ್ನು ಮಾಡಿ ಈ ವಿಧಾನೋಪಚಾರಗಳಿಂದ ನೀನು ಸಂತುಷ್ಟಿ ಪಡೆದು ನನ್ನ ಕಾರ್ಯಗಳಿಗೆ ವಿಘ್ನ ಬರದ ಹಾಗೆ ಮಾಡಬೇಕೆಂದು ಕೇಳಿಕೊಳ್ಳಬೇಕು. ತನಗೆ ಬೇಕಾದ ಪುತ್ರ, ಪೌತ್ರ, ಮಹದೈಶ್ವರ್ಯ ಮೊದಲಾದವುಗಳನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳಬೇಕು. ಮತ್ತು ಗೋದಾನ, ಧಾನ್ಯದಾನ, ವಸ್ತ್ರದಾನ ಇತ್ಯಾದಿ ದಾನಗಳನ್ನು ಕೊಟ್ಟು ತಾನು ಮೌನದಿಂದ ಭೋಜನ ಮಾಡುವಾಗ ಅತಿರಸ, ಕಡುಬು ಮುಂತಾದ ಮಧುರ ಪದಾರ್ಥಗಳನ್ನು ಭುಂಜಿಸಿ ಖಾರದ, ಉಪ್ಪಿನ ಪದಾರ್ಥಗಳನ್ನು ಬಿಡಬೇಕು. ಸಿಹಿಯಾದ ಅನೇಕ ಪದಾರ್ಥಗಳನ್ನು ನಿಷೇಧಿಸಬೇಕು. ಈ ರೀತಿಯಾಗಿ ಮಾಡುವವರಿಗೆ ಯಾವಾಗಿಯೂ ಜಯವನ್ನು ಉಂಟುಮಾಡುತ್ತೇನೆ. ಪುತ್ರಹೀನರಿಗೆ ಸಂತಾನವನ್ನು, ನಿರ್ಗತಿಕರಿಗೆ ಧನಧಾನ್ಯ ಸಂಪತ್ತನ್ನು ಅನುಗ್ರಹಿಸುತ್ತೇನೆ ಎಂದು ವಿನಾಯಕನು ಚಂದ್ರನಿಗೆ ಹೇಳಿ ಅಂತರ್ಧಾನನಾದನು. ಎಲೈ ಕೃಷ್ಣನೇ, ನೀನು ಈ ವ್ರತವನ್ನು ಮಾಡು, ಸಿದ್ಧಿಯನ್ನು ಹೊಂದುತ್ತೀಯೆ ಎಂದು ನಾರದರಿಂದ ಹೇಳಲ್ಪಟ್ಟ ಈ ವ್ರತವನ್ನು ಶ್ರೀಕೃಷ್ಣನು ಆಚರಿಸಿದನು. ಇದನ್ನು ಮಾಡಿದ ಕ್ಷಣವೇ ಅಕ್ರೂರನು ತನ್ನಲ್ಲಿದ್ದ ಸ್ಯಮಂತಕ ರತ್ನವನ್ನು ತಂದು ಸ್ವಾಮಿಗೆ ಅರ್ಪಿಸಿದನು. ಅಪವಾದ ನಿವೃತ್ತಿಯೂ ಆಯಿತು. ಬಲದೇವರು ಬಂದು ಸೇರಿದರು. ಶ್ರೀಕೃಷ್ಣನು ಸಂತೋಷಭರಿತನಾದನು. ಈ ಪ್ರಕಾರ ಸ್ಯಮಂತಕಮಣಿಯ ಉಪಾಖ್ಯಾನವನ್ನು ಯಾರು ಹೇಳುತ್ತಾರೋ ಅವರಿಗೆ ಚಂದ್ರದರ್ಶನದಿಂದುಂಟಾದ ದೋಷವು ನಿವೃತ್ತಿಯಾಗುವುದು. ಭಾದ್ರಪದ ಶುಕ್ಲ ಚತುರ್ಥಿ ದಿನದಲ್ಲಿ ಚಂದ್ರದರ್ಶನವು ಶುಭವಲ್ಲ. ತತ್ಪರಿಹಾರಾರ್ಥವಾಗಿ ಈ ಸ್ಯಮಂತಕೋಪಾಖ್ಯಾನವನ್ನು ಕೇಳಬೇಕು. ಯಾವಾಗ ಯಾರಿಗೆ ಮನಸ್ಸಿಗೆ ಕಷ್ಟವೆಂದು ತಿಳಿಯುತ್ತದೋ ಆಗ ಈ ಕಥೆಯನ್ನು ಕೇಳಿದರೆ ಕಷ್ಟವೆಲ್ಲ ನಿವಾರಣೆಯಾಗುವುದು. ಈ ಪ್ರಕಾರ ಹೇಳಿ ಕೃಷ್ಣನಿಂದ ಪೂಜಿತನಾದ ವಿಘ್ನೇಶ್ವರನು ಅದೃಶ್ಯನಾದನು. ಭೂಲೋಕದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಏನಾದರೊಂದು ಶುಭ ಕಾರ್ಯಗಳಾಗಬೇಕಾದ ಸಮಯದಲ್ಲಿ ವಿನಾಯಕನ ವ್ರತ ಮಾಡಿದರೆ ಅವರ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವುದಲ್ಲದೆ ಇಷ್ಟಾರ್ಥಗಳು ಸಿದ್ಧಿಸುವವು. ಈ ರೀತಿ ಪ್ರಸಿದ್ಧಿಗೆ ಬಂದಿತೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಲು ಅದರಂತೆ ಧರ್ಮರಾಯನು ಆಚರಿಸಿ ಸಕಲ ಸುಖ ಸಂಪತ್ತುಗಳನ್ನು ಪಡೆದನು. ಇಲ್ಲಿಗೆ ಸ್ಯಮಂತಕೋಪಾಖ್ಯಾನ ಮುಗಿದುದು.